ಚಿಗುರು ರುಚಿಗೆ ಸ್ವಾಗತ. ಬಿಸಿಬೇಳೆ ಬಾತ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ಮಿಲೆಟ್ಸ್ ಬಿಸಿಬೇಳೆ ಬಾತ್ ಅಂದ್ರೆ ಆಹಾ, ಬಾಯ ನೀರು ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಮೇಲೆ ಖಾರ ಬುಂದಿ ಉದುರಿಸ್ಕೊಂಡು ತಿಂತಾ ಇದ್ರೆ ಟೇಸ್ಟೋ ಟೇಸ್ಟ್ ಅಲ್ವಾ. ಬನ್ನಿ ಈ ಮಿಲೆಟ್ಸ್ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 5 ತರ ಮಿಲೆಟ್ಸ್ ನಾನು ತಗೊಂಡಿದ್ದೀನಿ. ಯಾವ್ದಪ್ಪ ಅದು 5 ತರ ಮಿಲೆಟ್ಸ್ ಅಂತಂದ್ರೆ ಬರಗು, ಸಾವೆ, ಉದಳು, ನವಣೆ, ಹರಕ. ಯಾಕೆ 5 ತರ ತಗೊಂಡಿನಿ? 5 ತರ ಮಿಲೆಟ್ಸ್ ಬೇರೆ ಬೇರೆ ತರದ್ದು ಪ್ರೋಟೀನ್ಸ್ ಇರುತ್ತೆ, ಫೈಬರ್ಸ್ ಇದೆ, ಮತ್ತೆ ಡಯಟ್ರಿಗೆ ಹೆಲ್ಪ್ ಮಾಡುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ಇದನ್ನ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಒಂದು 5 ರಿಂದ 10 ನಿಮಿಷ ನೆನೆಸಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಮೇನ್ ಈ ಬಿಸಿಬೇಳೆ ಬಾತ್ಗೆ ತೊಗರಿಬೇಳೆ ಇರ್ಬೇಕಲ್ವಾ. ತೊಗರಿಬೇಳೆ ಇಲ್ಲ ಅಂತಂದ್ರೆ ಬಿಸಿಬೇಳೆ ಬಾತ್ ಆಗೋದೇ ಇಲ್ಲ. ನಾನಿಲ್ಲಿ 2 ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಒಳ್ಳೇದಲ್ಲ. ಹಾಗೆ ಹಾಕಕ್ ಹೋಗ್ಬೇಡಿ ಬಿಸಿಬೇಳೆ ಬಾತ್ಗೆ. ನೀಟಾಗಿ ವಾಶ್ ಮಾಡಿ ಒಂದು 5 ರಿಂದ 10 ನಿಮಿಷ ನೆನೆಸಿ ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ಗೆ ತೊಳೆದಿಕ್ಕಿರೋ ನವಣೆ ಹಾಕಿ, ಮಿಲೆಟ್ಸ್ ಹಾಕಿ, ತೊಳೆದಿಕ್ಕಿರೋ ತೊಗರಿ ಬೇಳೆ ಹಾಕಿ, ಇದ್ರ ಜೊತೆಗೆ ನೀವು ಬಟಾಣಿನೂ ಹಾಕೋಬಹುದು. ರಾತ್ರಿ ನೆನೆಸಿರೋ ಬಟಾಣಿ ಹಾಕೊಳ್ಳಿ, ಇಲ್ಲ ಹಸಿ ಬಟಾಣಿ ಹಾಕೊಳ್ಳಿ 1 ಕಪ್. ನಾನಿಲ್ಲಿ ಬಟಾಣಿ ಇಲ್ಲ ಅಂತ ಹೇಳಿ ನಾನು 1 ಕಪ್ ಕಳಕೆ ಬೀಜ ಹಾಕೊಂಡಿದ್ದೀನಿ. ಜೊತೆಗೆ ಒಂದು 3-4 ತರ ತರಕಾರಿ ಹಾಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ನವಿಲ್ಕೋಸು ಈ 3 ತರ ತರಕಾರಿನ ಹಾಕೊಂಡಿದ್ದೀನಿ. ಇದಕ್ಕೆ ನಾನು 3 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು ನೀವು ಹಾಕೊಳ್ಬೋದು. ಆಮೇಲೆ ಕುಕ್ಕರ್ ಕೂಗಿದ್ಮೇಲೆ ನಾವು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ, ತುಂಬಾ ಗಟ್ಟಿ ಆಗ್ಬಿಟ್ಟಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕ್ಲೋಸ್ ಮಾಡಿ. ಒಂದೇ ವಿಷಲ್ ಸಾಕು, ಜಾಸ್ತಿ ಕೂಗ್ಸಕ್ ಹೋಗ್ಬೇಡಿ. ಜಾಸ್ತಿ ಕೂಗ್ಸಿದ್ರೆ ನುಂಗ ಹೋಗ್ಬಿಡುತ್ತೆ, ಆಮೇಲೆ ತುಂಬಾ ಚೆನ್ನಾಗಿರೋದಿಲ್ಲ. ನೋಡಿ, ಇದು ಮನೇಲಿ ಮಾಡಿರೋ ಬಿಸಿಬೇಳೆ ಬಾತ್ ಪೌಡರ್. ನಾನು 3 ಟೇಬಲ್ ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್ ತಗೊಂಡಿದ್ದೀನಿ. ಇದರದ್ದು ಹೇಗೆ ಮಾಡೋದು ಬಿಸಿಬೇಳೆ ಬಾತ್ ಪೌಡರ್ ಅಂತ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಇದೆ, ಅದ್ರಲ್ಲಿ ನೋಡ್ಕೊಳ್ಳಿ. ಇದಕ್ಕೆ ತುರಿದಿರೋ ಕೊಬ್ಬರಿ ಹಾಕೊಂಡು ಒಂಚೂರು ನೀರು ಹಾಕೊಂಡು ನೀಟಾಗಿ ಮಿಕ್ಸಿಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಪೇಸ್ಟ್ ಬರಬೇಕು. ನೋಡಿ, ಇವಾಗ ಕುಕ್ಕರ್ ಕೂಗಿದೆ. ಇದಕ್ಕೆ ನಾನು ಮಿಕ್ಸ್ ಮಾಡಿರೋ ಬಿಸಿಬೇಳೆ ಬಾತ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ ಬೆಲ್ಲ, ಹುಣಸೆ ನೀರು ಮೀನ್ಸ್ ಹುಣಸೆ ರಸ ಹಾಕೊಳ್ಳಿ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಮಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಖಾರ ಬೇಯೋದಿಲ್ಲ, ಟೇಸ್ಟ್ ಕೂಡ ಬರೋದಿಲ್ಲ ಅಲ್ವಾ. ಸೊ ಇದನ್ನ ಒಂದು 5 ರಿಂದ 10 ನಿಮಿಷ ಸ್ಲಿಮ್ಮಲ್ಲಿ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಗಟ್ಟಿ ಆಯ್ತು ಅಂತಾರೆ 1 ಇಲ್ಲ 2 ಕಪ್ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. 1 ಇಲ್ಲ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ. ಸಾಸಿವೆ, ಜೀರಿಗೆ ಹಾಕೊಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ, ಮತ್ತೆ ಹಿಂಗ್ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಹಿಂಗ್ ಹಾಕೊಳ್ಳಿ. ಇದನ್ನ ಬಿಸಿಬೇಳೆ ಬಾತ್ ಮಿಕ್ಸ್ ಮಾಡ್ಕೊಂಡು ಕರ್ದಿರೋ ಗೋಡಂಬಿ ಹಾಕೊಳ್ಳಿ. ಮತ್ತೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕೊಂಡು ಇವಾಗ ಸರ್ವ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡೋಣ. ಧನ್ಯವಾದಗಳು. ಚಿಗುರು ರುಚಿ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.